ನಮಗೇನಿದು ಐಡಿಯಾ ಇವಾಗ ಬಂದಿಲ್ಲ, ನನಗೆ ಅವಾಗೇ ಬಂದಿತ್ತು ಇಂಗ್ಲೀಷಲ್ಲಿ ಮಾಡಬೇಕು ಅಂತ. ನನ್ನ ಗಾಡಿಗೆ ಟೈಪ್ ಸಿ ಇದೆ, ಇಫ್ ಯು ಕ್ಯಾನ್ ಸಿ. ಒಬ್ಬ ರೀಲ್ ತುಂಬ ಚೆನ್ನಾಗಿ ಮಾಡ್ತಾನೆ, ನಿಮ್ಗೆ ತೋರಿಸ್ತೀನಿ. ಶುಡ್ ಐ ಟೇಕ್ ನೈಸ್ ರೋಡ್ ಅನ್ನೋ. ಫೈನಲಿ 3 ದಿನ ಮೈಸೂರಲ್ಲಿದ್ದು ನಾನು ವಾಪಸ್ ಬೆಂಗಳೂರಿಗೆ ಹೋಗ್ತಿದ್ದೀನಿ. ಬೆಂಗಳೂರಿಂದ ಮೈಸೂರಿಗೆ ಬರೋದಾಗಿರ್ಬೋದು, ಇಲ್ಲ ಇಲ್ಲಿ ಬಂದಮೇಲೆ ಎಲ್ಲೆಲ್ಲಿ ಹೋದ್ವಿ ಅಂತ ನಾನು ವಿಡಿಯೋ ಮಾಡಿಲ್ಲ. ಬಿಕಾಸ್ ಇದು ಏನು ಟ್ರಿಪ್ ಇತ್ತಲ್ಲ, ನಾನು ಆ್ಯಕ್ಚುಲಿ ಸ್ವಲ್ಪ ಮೆಂಟಲಿ ಫ್ರೀ ಆಗೋಣ ಅಂತಲೇ ತೊಗೊಂಡಿದ್ದು. ತುಂಬ ವಿಡಿಯೋ, ಅದು ವ್ಯೂಸು, ಅದು ಇದು ಅಂತ ಸುಮ್ಮನೆ ತಲೆಯಲ್ಲಿ ಕುಂತ್ಬಿಟ್ಟು ಸ್ವಲ್ಪ ಸ್ಟ್ರೆಸ್ ಆಗಿದೆ. ನಾನು ಇದರಿಂದ ಆಚೆ ಬರೋಣ ಅಂತಲೇ ಬೆಂಗಳೂರಿಂದ ಮೈಸೂರಿಗೆ ಬಂದಿದ್ದೆ. ಸೊ ಹೊರಡ್ತಿದ್ದೀನಿ. ಇಲ್ಲಿ ಸಿ ಮಿ ರೀಚ್ ಮೈ ಹೋಮ್. ಗೈಸ್ ಎಲ್ಲ ತೊಗೊಂಡಿದ್ದೀನಿ, ಲಿಟ್ರಲಿ ಕೇಬಲ್ ಇಲ್ಲೇ ಮರ್ತೋಗ್ಬಿಡ್ತಿದ್ದೆ. ಎಸ್, ನನ್ನ ಗಾಡಿಗೆ ಟೈಪ್ ಸಿ ಇದೆ, ಇಫ್ ಯು ಕ್ಯಾನ್ ಸಿ. ಸೊ ಎಷ್ಟು ಕ್ವಿಕ್ಕಾಗಿ ಚಾರ್ಜ್. ಶಿಫ್ಟ್ ಆನ್ ಮಾಡ್ಕೊಂಬರೋಣ. ಸುಮ್ಮನೆ ಕ್ಲಚ್ ಹಿಡ್ಕೊಂಡು ಸಾಯ್ಬೇಕು. ಆಮೇಲೆ ಆನ್ ಇದೆ. ಇವ್ರದ್ದು. ಸೊ ನಾನು ಇದ್ನಲ್ಲ, ಅದು ಜೆ ಪಿ ನಗರ್ ಅಂತ. ಸೊ ಜೆ ಪಿ ನಗರ್ ಆ್ಯಕ್ಚುಲಿ ಮೈಸೂರಿಂದ ಹೊರಗೆ ಇದೆ, ಅದು ಒಂದು 20 ಕಿಲೋಮೀಟ್ರ್ ಹೊರಗೆ ಇದೆ. ಸೊ ಇಲ್ಲಿಂದ ಆ್ಯಕ್ಚುಲಿ ಸ್ವಲ್ಪ ಹತ್ರನೇ ಬೆಂಗಳೂರು. ಬೈ ದ ವೇ, ನಾನು ಕನಕಪುರ ರೋಡಲ್ಲಿ ಹೋಗ್ತಿದ್ದೀನಿ. ಮೈಸೂರಿಂದ ಬೆಂಗಳೂರಿಗೆ ಹೋಗೋಕ್ಕೆ 2 ರೂಟ್ ಇದೆ. ಒಂದು ಕನಕಪುರದಿಂದ ಹೋಗ್ಬೋದು, ಇಲ್ಲ ಅಂದರೆ ನಾರ್ಮಲ್ ನೈಸ್ ರೋಡ್ ಐತಲ್ಲ, ಅದರದ್ದೇ ಸರ್ವಿಸ್ ರೋಡ್ ತೊಗೊಂಡು ವಾಪಸ್ ಹೋಗ್ಬೋದು. ಸೊ ಈ ರೋಡು ಒಂದು ಸತಿ ಬಂದಿದ್ದೆ ನಾನು, ಆ ರೋಡ್ 2-3 ಸತಿ ಹೋಗಿದ್ದೀನಿ. ಸೊ ಈ ರೋಡ್ ಸ್ವಲ್ಪ ಚೆನ್ನಾಗಿದೆ. ರೋಡ್ ಬ್ರೇಕ್ಸ್, ಅದು ಸರ್ವಿಸ್ ರೋಡ್ ಹೋಗ್ಬೇಕಲ್ಲ, ಅದಕ್ಕೆ ನೈಸ್ ರೋಡ್ ಹತ್ರ ಇರೋ ಸರ್ವಿಸ್ ರೋಡಲ್ಲಿ ಹೋಗ್ಬೇಕಲ್ಲ, ಅಲ್ಲಿ ರೋಡ್ ಬ್ರೇಕ್ಸು, ಹಂಪ್ಸು ಎಲ್ಲ ಜಾಸ್ತಿ. ಸೊ ಈ ಕನಕಪುರ ರೋಡಲ್ಲಿ ಅಷ್ಟೇನಿಲ್ಲ, ನೀಟಾಗಿದೆ ರೋಡು. ಆಮೇಲೆ ಟ್ರಾಫಿಕ್ ಜಾಸ್ತಿ ಇರಲ್ಲ, ಯಾಕಂದರೆ ಜಾಸ್ತಿ ಜನಕ್ಕೆ ಗೊತ್ತಿಲ್ಲ ಇದು. ಓ ಮೈ ಗಾಡ್, ಆ್ಯಕ್ಚುಲಿ ನಾನು ಹೇಳ್ತಿದ್ದೀನಲ್ಲ, ನಿಮ್ಗೆ ಏನಾದರೂ ಸ್ವಲ್ಪ ಮೆಂಟಲಿ ಏನಾದರೂ ಸ್ಟ್ರೆಸ್ ಅನಿಸಿದರೆ, ನಿಮ್ಮ ಕೆಲಸಗಳು ನೀಟಾಗಿ ನಡೀತಿಲ್ಲ, ಇಲ್ಲ ಏನಾದರೂ ಆದರೆ ಈ ಥರ ಒಂದು ಸ್ವಲ್ಪ ಬ್ರೇಕ್ ತೊಗೊಳ್ಳಿ ಗುರು, ಒಂದು 2-3 ದಿನ. ಯು ಲಿಟ್ರಲಿ ಬಿ ಬ್ಯಾಕ್. ನಾನಿವಾಗ ಫುಲ್ ಒಂಥರ ಚಿಲ್ ಆಗಿದ್ದೀನಿ. ಆಮೇಲೆ ಐ ಫೀಲ್ ಗುಡ್. ಗೈಸ್, ಇಲ್ಲಿಂದ ರೈಟ್ ತೊಗೊಂಡ್ರೆ ಊಟಿ, ಸ್ಟ್ರೈಟ್ ಬೆಂಗಳೂರು. ಎಸ್, ಬೆಂಗಳೂರು ಬೇಬಿ. ನಿಮ್ಗೆ ಇನ್ನೊಂದು ತೋರಿಸ್ಬೇಕು ನಾನು. ಅಲ್ಲಿ ನಾನು ಇದ್ನಲ್ಲ ನನ್ನ ಫ್ರೆಂಡ್ ಮನೆ, ಅವನ ಮನೆಯಿಂದ ಡೈರೆಕ್ಟಾಗಿ ಚಾಮುಂಡಿ ದೇವಸ್ಥಾನ ಅಲ್ಲಿರೋ ಅದು ಗೋಪುರ ಕಾಣಿಸುತ್ತೆ. ಬೆಳಗ್ಗೆ ಎದ್ದ ತಕ್ಷಣ ನೋಡ್ಬೋದು. ಬಟ್ ಏನಾಯ್ತು ಗೊತ್ತಾ, ನಂಗೆ ತುಂಬ ಬೇಜಾರಾಯ್ತು ಗುರು, ಈ ಸತಿ ಹೋಗೋಕ್ಕಾಗಿಲ್ಲ. ಬಿಕಾಸ್ ಲಾಂಗ್ ವೀಕೆಂಡ್ ಆಗಿರೋದ್ರಿಂದ ತುಂಬ ಜನ ಬೆಂಗಳೂರು ಆಗಿರ್ಬೋದು, ಬೇರೆ ಬೇರೆ ಜಾಗದಿಂದ ಬಂದಿದ್ದಾರೆ ಮೈಸೂರಿಗೆ. ಸೊ ಎಷ್ಟು ರಶ್ ಇತ್ತಂದರೆ, ನಾವು ನಾರ್ಮಲಿ ಬೇರೆ ಜಾಗಕ್ಕೆ ಹೋದಾಗೆ ಹೆವಿ ರಶ್, ಹೆವಿ ಟ್ರಾಫಿಕ್ ಇತ್ತು. ನೀವು ಇಮ್ಯಾಜಿನ್ ಮಾಡಿ ಚಾಮುಂಡಿ ಬೆಟ್ಟದಲ್ಲಿ ಎಷ್ಟು ರಶ್ ಇರಬೇಡ ಅಂತ. ಸೊ ಯಾರಿಗೋ ಒಬ್ರಿಗೆ ಕೇಳ್ದೆ ಇವ್ನು ಕಾಲ್ ಮಾಡಿ, ಹೋಗ್ಬೋದಾ ಅಂತ. ಇಲ್ಲ, ಹೆವಿ ರಶ್ ಇದೆ, ಬೇಡ ಅಂತ ಅಂದರು. ಸರಿ ಬಿಡು, ನೆಕ್ಸ್ಟ್ ಟೈಮ್ ಹೋಗೋಣ ಅಂತ. ಅಮ್ಮನ ಹತ್ರ ಹೋಗೋಕ್ಕಾಗಿಲ್ಲ ಈ ಸತಿ, ಬೇಜಾರಾಗ್ತೈತೆ. ಬಟ್ ಇಟ್ಸ್ ಫೈನ್, ಅಮ್ಮನ ಆಶೀರ್ವಾದ ಇರುತ್ತೆ ಯಾವಾಗಲೂ. ಅನದರ್ ಬೈಕರ್ ಇನ್ ದ ರೋಡ್, ಅಪಾಚಿ RTX. ಆ ಗಾಡಿಗೆ ಹೆವಿ ಡಿಮ್ಯಾಂಡ್ ಇದೆ ಗುರು. ಇವಾಗ ನನ್ನ ಫ್ರೆಂಡ್ ಒಬ್ಬ ಬುಕ್ ಮಾಡಿದ್ದ, 2 ತಿಂಗಳಾಯ್ತು ವೇಟಿಂಗ್ ಮಾಡ್ಕೊಂಡು ಸಿಗಲೇ ಇಲ್ಲ. ಇವಾಗ ಅವನು ನನ್ನ ಸಜೆಷನ್ ಕೇಳಿಬಿಟ್ಟು ಈ ವೆಂಟ್ ಫಾರ್ ಡ್ಯೂಕ್ 390 ಬುಕ್ ಮಾಡಿದ್ದಾನೆ. ಇನ್ನು 10 ಡೇಸಲ್ಲಿ ಬರ್ಬೋದು. ಸೊ ಡ್ಯೂಕ್ 390R ಆಯಿತಾ. ಅವನು ಇವಾಗ ನಮ್ಮ ಸೇಮ್ ಗಾಡಿ ತೊಗೋಬೇಕು ನಂದು ಅಂದರೆ 40,000 ಜಾಸ್ತಿ ಕೊಡಬೇಕು. ಅವನು ಇವಾಗ 40,000 ಜಾಸ್ತಿ ಆಗಿದೆ. ಫೈನಲಿ ಪೆಟ್ರೋಲ್ ಬಂಕ್ ಬಂದು ಗುರು. ರೇರ್ ಟೈರ್, ಪ್ರೆಷರ್ ಇಲ್ಲ. ಸೊ
ವಿ ಆರ್ ಪುಟಿಂಗ್ ದ ಫ್ಯೂಲ್ ಇದೆ, ವಿ ಆರ್ ಪುಟಿಂಗ್ ದ ಜಸ್ಟ್ ಏರ್. ಆಯ್ತಾ ಇಲ್ಲಪ್ಪ ಇದರಲ್ಲಿ. ಆಯ್ತಾ ಇಲ್ಲ ಗುರು ಅದು. ಏರ್ ಹಾಂ ಹಾಂ, ಗಾಡಿ ಆನ್ ಆಗಿಟ್ಟು ಹೋಗೋದು ಹೆವಿ ಕೆಟ್ಟ ಹ್ಯಾಬಿಟ್ ಬಿದ್ದುಬಿಟ್ಟೈತೆ ನನಗೊಂದು. ಐ ಆಮ್ ಸಾರಿ. ಓಹ್ ಎಸ್, $25 ಇತ್ತು. ಎಸ್ ಬೇಬಿ. ಆ್ಯಕ್ಚುಲಿ ಸ್ವಲ್ಪ ಲೇಟ್ ಆಯಿತು, ಪೆಟ್ರೋಲ್ ಬಂಕ್ ಜಸ್ಟ್ ಓಪನ್ ಆಗಿತ್ತು. ಸೊ ಸ್ವಲ್ಪ ಸ್ಪೀಡ್ ಹೋಗೋಣ. ಐ ವಿಲ್ ರೀಚ್ ಬೈ 9 ಎನಿವೇಸ್. ಸೊ 6:30 ಆಗಿದೆ. 9:30ಗೆ ರೀಚ್ ಆಗ್ತಿದ್ದೀನಿ ಅಂತಲೂ ತೋರಿಸ್ತಿದೆ ಮ್ಯಾಪಲ್ಲಿ, ಬಟ್ 9ಗೆ ರೀಚ್ ಆಗ್ತೀನಿ ನಂಗೆ ಗೊತ್ತು. ಬನ್ನೂರು. ಸೊ ಬನ್ನೂರು ಇಲ್ಲಿಂದ 9 ಕಿಲೋಮೀಟ್ರ್. ಅಲ್ಲಿ ಬೋರ್ಡ್ ನೋಡಿದೆ ಜಸ್ಟು. ನಿನ್ನೆ ಬೆಳಿಗ್ಗೆ ಅಲ್ಲೇ ಹೋಗಿ ಬಿರಿಯಾನಿ ತಿಂದಿದ್ದು, ಲೈಕ್ ನೆಕ್ಸ್ಟ್ ಲೆವೆಲ್ ಇತ್ತು ಗುರು, ಕ್ರೇಜಿ. ರೋಡ್ಸು ನೀವು ನೋಡಿ ಹೆಂಗೆ ಚೆನ್ನಾಗಿದೆ. ಇವಾಗ ಸ್ಟೇಬಲ್ ಆಗಿದೆ ಗುರು ಕಾರ್ನರ್ಸಲ್ಲಿ. ನಿನ್ನೆ ಎಲ್ಲ ಸ್ವಲ್ಪ ಕಾರ್ನರ್ಸಲ್ಲಿ ನಾನು ಹೋಗ್ಬೇಕಾದ್ರೆ ಸ್ವಲ್ಪ ಬೆಂಡ್ ಮಾಡಿದ್ರೂ ಆಲೇನ್ಗೆ ಹೋಗ್ತಿತ್ತು ಕಂಪ್ಲೀಟಾಗಿ. ಫುಲ್ ಭಯ ಆಗ್ಬಿಟ್ಟಿದೆ ನಾನು, ಏನಾಯ್ತಪ್ಪ ಇದಕ್ಕೆ ಅಂತ, ಸಸ್ಪೆನ್ಷನ್ ಏನಾದರೂ ಹೋಗೈತಾ ಅಂತ. ಆಮೇಲೆ ದೆನ್ ವಾಸ್ ಲೈಕ್ ಟಯರ್ ಪ್ರೆಷರ್ ಇಲ್ಲ ಅಂತ ಗೊತ್ತಾಯ್ತಲ್ಲ. ಆಫ್ ರೋಡಿಂಗ್ ಮಾಡಿದ್ವಿ, ಅದೆಲ್ಲ ಸೌಂಡ್ ಬರ್ತಿತ್ತು ಪಟ್ 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 ಅಂತ, ಕಲ್ಲೆಲ್ಲ ಬಂದರೆ. ಅವಾಗ ಗೊತ್ತಾಯ್ತು ನನಗೆ ಟಯರ್ ಪ್ರೆಷರ್ ಇಲ್ಲ ಅಂತ. ಜಸ್ಟ್ ಪ್ರೆಷರ್ ಹಾಕಿಸ್ನಲ್ಲ, ಲೈಕ್ ಲಿಟ್ರಲಿ ಫುಲ್ಲಿ ಐ ಫೀಲ್ ದ್ಯಾಟ್ ಸ್ಟೆಬಿಲಿಟಿ. ಫಸ್ಟ್ ಬ್ರೇಕ್ ತೊಗೊಂಡಿದ್ದೀನಿ. ದಿಸ್ ಈಸ್ ನಾಟ್ ರಿಯಲಿ ಬ್ರೇಕ್. ಲೆಫ್ಟ್ ತೋರಿಸ್ತಿತ್ತು. ಸೊ ಇದು ಬೆಂಗಳೂರು ರೂಟ್ ತೋರಿಸ್ತಿತ್ತು ಗುರು. ನೈಸ್ ರೋಡ್ ರೂಟ್ಗೆ ಜಾಯ್ನ್ ಆಗುತ್ತೆ ಲೆಫ್ಟ್ ಹೋದರೆ. ನಾನು ಹಂಗೆ ಹೋಗೋದಿಲ್ಲ, ಕನಕಪುರದಿಂದ ಹೋಗ್ಬೇಕು, ಸ್ಟ್ರೇಟ್ ಹೋಗ್ಬೇಕು ನಾನು. ಸೊ ಅದಕ್ಕೆ ಸ್ವಲ್ಪ ಮ್ಯಾಪ್ಸ್ ನೋಡಿಕೊಂಡು ಕೆಳಗೆ ನಿಲ್ಕೊಂಡಿಲ್ಲ, ನಾನು ಮುಂದೆ ತೊಗೋತೀನಿ ಬ್ರೇಕ್. ಗೈಸ್ ಇಲ್ಲಿಂದ ರೋಡ್ ಸ್ಟಾರ್ಟ್ ನೋಡಿ. ಆ್ಯಕ್ಚುಲಿ ರೋಡ್ಸ್ ಇರೋದು ಕ್ರೇಜಿ. ರೋಡ್ ಬ್ರೇಕ್ಸ್ ಇಲ್ಲ, ಏನಿಲ್ಲ ಇನ್ಮೇಲಿಂದ. ಆಮೇಲೆ ಈ ರೋಡಲ್ಲಿ ಹೆವಿ ಬೈಕರ್ಸ್ ನಿಮಗೆ ಕಾಣಿಸ್ತಾರೆ ಬಿಡು, ಹೆವಿ ಬೈಕರ್ಸ್ ಕಾಣಿಸ್ತಾರೆ. ಇಲ್ಲಿ ಜಾಸ್ತಿ ಜನ ಇದೇ ರೋಡ್ ಪ್ರಿಫರ್ ಮಾಡೋದು ಗೊತ್ತಿದ್ದವರು. ಓಕೆ ಗೈಸ್, ನಾನು ಆಲ್ಮೋಸ್ಟ್ 110 ಕಿಲೋಮೀಟರ್ ಕವರ್ ಮಾಡಿದ್ದೀನಿ ಜಸ್ಟ್ 1 ಅವರಲ್ಲಿ ಗುರು. ಲಿಟ್ರಲಿ 6:30ಗೆ ಅಲ್ಲಿ ಬಿಟ್ಟಿದ್ದೆ, 7:30ಗೆ ನಾನು ಆಲ್ಮೋಸ್ಟ್ 110 ಕಿಲೋಮೀಟರ್ ಕವರ್ ಮಾಡಿದ್ದೀನಿ. ಆ ಥರ ರೋಡ್ಸ್ ಇತ್ತು. ಜಸ್ಟ್ 48 ಕಿಲೋಮೀಟರ್ಸ್ ಉಳಿದಿದೆ. ಆಮೇಲೆ 9 o'clock ಅಂತ ತೋರಿಸ್ತಿದೆ. ಐ ಗೆಸ್ ಐ ವಿಲ್ ರೀಚ್ ಬೈ 8:30, 8:45, ಐ ಡೋಂಟ್ ನೋ. ಇದು ಕಾಲೇಜಲ್ಲಿ ನನ್ನ ಫ್ರೆಂಡ್ ಇದ್ದಾಳೆ ಅನಿಸುತ್ತೆ ಈ ಕಾಲೇಜಲ್ಲಿ. ಯಾವುದೋ ಐತಪ್ಪ ಇದು. ಹೋಗ್ರು ಐಮ್ ಸಾರಿ. ಓ ಮೈ ಗಾಡ್ ಗೈಸ್, ಲಿಟ್ರಲಿ ರೋಡ್ಸ್ ಹೆವಿ ಇದೆ ಗುರು ಇದರಲ್ಲಿ. ಮಳೆ ಆಗಿದೆ ಗುರು ಈ ಸೈಡು. ಓ ಮೈ ಗಾಡ್. ಬೆಂಗಳೂರು ಇಸ್ 11 kilometers away from here, but my home is 33 kilometers away from here. So we are going. ಆ್ಯಕ್ಚುಲಿ ಜಲ್ದಿನೇ ಬಂದ್ಬಿಟ್ಟೆ ನಾನು. ಎಫರ್ಟೇ ಅನಿಸ್ಲಿಲ್ಲ, ನಾನೇನೋ ಬಂದಿದ್ದೀನಿ 180 ಕಿಲೋಮೀಟರ್ ಅಂತ. ಸೊ ನೈಸ್ ರೋಡ್, ಬೆಂಗಳೂರು ಹೊಸೂರು. ಶೋರ್.
ಟೋಲ್ ಬೆಂಗಳೂರು ಎಂಟ್ರೆನ್ಸ್ ಟೋಲ್ ಬಂದ್ಬಿಟ್ವಿ. ಐ ಗೆಸ್ ಯು ಶುಡ್ ಪೇ ಇಯರ್ ಇನ್ ದ ಟೋಲ್. ನೋ ಇಲ್ಲ, ಮುಂದೆ ಇದು ಈ ಟೋಲ್ ಅಲ್ಲ, ಇನ್ನೊಂದು ಟೋಲ್ ಬರುತ್ತೆ, ಅಲ್ಲಿ ಪೇ ಮಾಡ್ಬೇಕು. ಆ್ಯಕ್ಚುಲಿ ಮಳೆ ಆಗಿದೆ ಗುರು ಬೆಂಗಳೂರಲ್ಲಿ. ಲವ್ ಇಲ್ಲದೆ ಲಗಾಮ್ ಇಲ್ಲದೆ ಮಸ್ತ್ ಹುಡುಗಿ ಬಂದ್ಲು. ಆಯೋ ಬೆಂಗಳೂರು ಎಂಟ್ರಿ ಆದ್ಮೇಲೆ ಟ್ರಾಫಿಕ್ ಸ್ಟಾರ್ಟ್ ಗುರು. ಇದೊಂದು ಹೆವಿ ದೊಡ್ಡ ಬೇಜಾರಪ್ಪ. ಸೊ ಎಲ್ಲಾದ್ರೂ ಆಚೆ ಹೋದರೆ ಬೆಂಗಳೂರು ತನಕ ತುಂಬ ಫಾಸ್ಟಾಗಿ ಮುಟ್ಬಿಡ್ತೀವಿ. ಆಮೇಲೆ ಇಲ್ಲಿಂದ ನಮ್ಮ ರೂಮಿಗೆ ಮುಟ್ಟಬೇಕು ಅಂದರೆ ಪರದಾಡಬೇಕು ಟ್ರಾಫಿಕಲ್ಲಿ. ಓಕೆ, ನೈಸ್ ರೋಡ್ ಎಂಟ್ರಿ ತೋರಿಸ್ತಿದೆ ಇಲ್ಲಿ. ಶುಡ್ ಐ ಟೇಕ್ ನೈಸ್ ರೋಡ್ ಅನ್ನೋ? ನೈಸ್ ರೋಡ್ ತೊಗೊಂಡ್ರೆ ಮತ್ತೆ ಸುತ್ತರ್ಕೊಂಬರ್ಬೇಕು ಗುರು. ಐ ಆಮ್ ಥಿಂಕಿಂಗ್ ವಿಲ್ ಗೋ ಸ್ಟ್ರೈಟ್ ಫ್ರಮ್ ದ ಸಿಟಿ. ಮೈಸೂರು ರೋಡ್ ಗಾಡಿ, ತುಮಕೂರು ರೋಡ್ ಒಂದು ಸತಿ ಅದರ ತೊಗೋಬೇಕು ಗುರು ಆ ರೋಡ್ನ. ಇವಾಗ ನೋಡಿ ಇಲ್ಲಿ ಸಿಟಿಗೆ ಬಂದಮೇಲೆ ಟ್ರಾಫಿಕ್. ಫಸ್ಟ್ ಒಂದು 150 ಕಿಲೋಮೀಟ್ರ್ ಹಂಗೆ ಬಂದ್ಬಿಡ್ಬೋದು ಗುರು. ಲಾಸ್ಟ್ ಒಂದು 10-20 ಕಿಲೋಮೀಟ್ರ್ ಇರುತ್ತಲ್ಲ, ಯಾವಾಗ ಬರುತ್ತೆ ಮನೆ ಅನಿಸ್ತಾ ಇರುತ್ತಪ್ಪ. ಇಲ್ಲಿಂದ 15 ಕಿಲೋಮೀಟ್ರ್ ಇದೆ. 30 ನಿಮಿಷ ತೋರಿಸ್ತೈತೆ ನೋಡಿ 15 ಕಿಲೋಮೀಟ್ರಿಗೆ. ನೋಡೋಣ ಗೈಸ್, ಯು ನೋ ವಾಟ್, ವಿ ಆರ್ ಜಸ್ಟ್ 10 kilometers away from the house. Yeah. Oh my god. ನನಗೆ ತುಂಬ ಜನ ಕೇಳ್ತಾರೆ, ಯಾಕೆ ಗುರು ಇಂಗ್ಲೀಷಲ್ಲಿ ಸ್ಟಾರ್ಟ್ ಮಾಡಿಲ್ಲ? ಇಂಗ್ಲೀಷಲ್ಲಿ ಸ್ಟಾರ್ಟ್ ಮಾಡಿದ್ರೆ ನೀನು ಆಗ್ತಿರೋ ಎಫರ್ಟ್ಸ್ಗೆ ನೀನು ಎಲ್ಲೋ ಇರ್ತಿದ್ದೆ, ಇವಾಗ ಅರೌಂಡ್ 10K ಎಲ್ಲ ಆಗಿರೋದು ಹಂಗಿಂಗೆ ಅಂತ. ಸ್ಟಾರ್ಟ್ ಮಾಡಬೇಕಾದ್ರೆ ನನಗೂ ಅನ್ಸಿದ್ದು ಗುರು ಇಂಗ್ಲೀಷಲ್ಲೇ ಮಾಡೋಣ, ಸ್ವಲ್ಪ ರೀಚ್ ಜಾಸ್ತಿ ಸಿಗುತ್ತೆ ಅಂತ. ಬಟ್ ಇಮ್ಯಾಜಿನ್ ಮಾಡಿ, ಓಕೆ ಎಲ್ಲ ರೀಚ್ ಸಿಗುತ್ತೆ, ಫೇಮಸ್ ಆಗ್ತೀವಿ, ಎಲ್ಲ ಮಾಡ್ತೀವಿ, ಬಟ್ ನಿಮ್ಮ ಭಾಷೆದಲ್ಲಿ ನೀವೇ ಮಾತಾಡೋಕ್ಕಾಗಿಲ್ಲ ಅಂದರೆ ವಾಟ್ ಈಸ್ ದ್ಯಾಟ್? ಸೊ ನನಗೆ ಆ ಯೋಚನೆಯಿಂದ ಬಂದಿದ್ದು. ಸೊ ನನಗೆ ಇಂಗ್ಲೀಷ್ ಬರಲ್ಲ ಅಂತಲ್ಲ, ಐ ಕ್ಯಾನ್ ಸ್ಪೀಕ್ ಇಂಗ್ಲೀಷ್ ಬಿಕಾಸ್ ಯು ನೋ ವಾಟ್, ಐ ಆಮ್ ದ citizen of Bangalore. I am from Gulbarga. We didn't actually speak there much. It's responsibility. I am a responsible citizen, by the way. So yeah, I can speak decent English with some fake accent in it. Yeah, bro. I mean, we can just hang out in the French fries there, in the Japanese style, in the Singapore. Yeah, in the streets of Singapore where we can hang out there. Yeah. ಸೊ ಹಂಗೆ ಅಂದ್ಬಿಟ್ಟು ನಾನು ಮಾಡಿಲ್ಲ ಗುರು ಇಂಗ್ಲೀಷ್ ಚಾನಲ್ಲು. ಇಲ್ಲ ಅಂದರೆ ನಮಗೇನಿದು ಐಡಿಯಾ ಇವಾಗ ಬಂದಿಲ್ಲ, ನನಗೆ ಅವಾಗೇ ಬಂದಿತ್ತು ಇಂಗ್ಲೀಷಲ್ಲಿ ಮಾಡಬೇಕು ಅಂತ. ಬಟ್ ಅದೇ ನಾನು ಇವಾಗ ನೋಡಿ, ಇವಾಗ ಎಲ್ಲೋ ಬೆಂಗಳೂರಲ್ಲಿ ಓಡಾಡ್ತಿರ್ತೀನಿ, ಬಂದು ಯಾರಾದರೂ ಮಾತಾಡಿಸಿ ಬ್ರೋ ನೀವು ಸಾಗದಾಗ ಮಾಡ್ತೀರಾ ಅನ್ನೋದ್ರಲ್ಲಿ, ಅದನ್ನು ಕೇಳೋದ್ರಲ್ಲಿ ಅಷ್ಟು ಖುಷಿ. ಯಾರೋ ಇಂಗ್ಲೀಷ್ದವರು ಇಲ್ಲ ಹಿಂದಿಯವರು ಬಂದು ಬಾಯ್ ಅಚ್ಚ ಬನಾತೇವ ಬಾಯ್ ಯು ಮೇಕ್ ಗುಡ್ ವಿಡಿಯೋಸ್ ಅಂತ ಅಂದರೆ ನನಗಷ್ಟು ನೆಮ್ಮದಿ ಬರೋಲ್ಲ. ಯಾರಾದರೂ ಕನ್ನಡದವ್ರು ಬಂದು ನಮ್ಮ ಭಾಷೆದಲ್ಲಿ ಗುರು ನೆಕ್ಸ್ಟ್ ಲೆವೆಲ್ ಅಂತ ಅಂದರೆ ಜೈ ಡಿ ಬಾಸ್ ಆಗ್ಬಿಡುತ್ತೆ ಮನಸ್ಸು. 6.7 ಕಿಲೋಮೀಟ್ರ್ ಇದೆ ಗುರುನ. ಒಬ್ಬ ರೀಲ್ ತುಂಬ ಚೆನ್ನಾಗಿ ಮಾಡ್ತಾನೆ, ನಿಮ್ಗೆ ತೋರಿಸ್ತೀನಿ ನೋಡಿ ಅಲ್ಲಿ. ನಿಮ್ಮ ವರ್ಕಿಗೆ ನೀವು ಯಾವಾಗಲೂ ಗ್ರೇಟ್ ತಿಳ್ಕೊಳ್ಳಿ ಗುರು, ಯಾರ ಬಗ್ಗೆ ಕೇರ್ ಮಾಡೋಕ್ಕೆ ಹೋಗ್ಬೇಡಿ. ಸೊ ಇಲ್ಲಿಂದ ಸರ್ವಿಸ್ ರೋಡ್ ತೊಗೊಂಡು ರೈಟ್ ಹೊಡೆದ್ರೆ ನಮ್ಮ ಮನೆ ನನಗೆ ವೆಯ್ಟ್ ಮಾಡ್ತಾ ಇರುತ್ತೆ. ಸೊ ಐ ವಿಲ್ ಸಿ ಯು ಗೈಸ್ ಇನ್ ದ ನೆಕ್ಸ್ಟ್ ವಿಡಿಯೋ. ಟಿಲ್ ದೆನ್ ಟೇಕ್ ಕೇರ್ ಗೈಸ್, ಕೀಪ್ ಸಪೋರ್ಟಿಂಗ್, ಲವ್ ಯು ಆಲ್ ಆ್ಯಂಡ್ ಟೇಕ್ ಕೇರ್ ಆಫ್ ಯುವರ್ ಬೈಕ್ಸ್ ಟು. ಬಾಯ್, ಸಿ ಯು ಆಲ್.